ನಾವು ವಿಠಲ್ ಚೆನ್ನಾಪುರ ಅಂತ ಹೇಳ್ರಿ. ಚೆನ್ನಾಪುರದಿಂದ ಇಲ್ಲಿ ನಾ ತಿಮ್ಮಾಪುರದಾಗ ಈ ಮರಿ ಸಾಕಾಣಿಕೆ ಮಾಡಾಕಂತ್ರಿ. ಹಾಂ ರೀ. ಮಾಡಾಕತ್ತೆ ಒಂದು 2 ವರ್ಷ ಆತ್ರಿ. ಹಾಂ ರೀ. ಅಷ್ಟ ಒಂದು 2.5 ತಿಂಗಳ 3 ತಿಂಗಳು ಡ್ಯಾನ್ಸ್ ಮಾಡ್ತಾನ್ರಿ. ಹಾಂ ರೀ. ಒಟ್ಟ ನನ್ನ ಜೀವನ ನಾನು ಸುಮ್ ಹೊಂಟನ್ರಿ ಇದ್ರೊಳಗೆ. 2 ದಿವಸ ಆತ್ರ ನಾ ಮಾಡಕತ್ತಿ ನೀವು ಮರಿ ಸಾಕಾಣಿಕೆ? ಒಂದು 2 ವರ್ಷ ಆತ್ರಿ. ಹಾಂ. ಆಟ ಒಂದು 2 ವರ್ಷ ಆತ್ರಿ. ಹಾಂ. 2 ವರ್ಷದಾಗ ನಡಕ್ ಭಾಳ ಒಂದು ತಿಂಗಳು 2 ತಿಂಗಳು ಗ್ಯಾಪ್ ಇಟ್ಟಿರ್ತನ್ರಿ. ಕಂಟಿನ್ಯೂ ಮರಿ ಅಂತೂ ಇರ್ತಾವ್ರಿ. ಹಾಂ ಹಾಂ. ಇರತ್ತಾವ್ರಿ. ಮತ್ತೆ ಏನು ಬ್ರೀಡಿಂಗ್ ಮಾಡ್ತೀರ ಏನು ಫ್ಯಾಟಿಂಗ್ ಮರಿ ಕೊಬ್ಬಿಸಿ ಮಾರೋದು ಮಾಡ್ತೀರ? ಇಲ್ರಿ ಅಣ್ಣ, ನಂದು ಮರಿ ಮೇಸ್ ಮಾರೋದ್ರಿ. 3 ತಿಂಗಳು ಡ್ಯಾನ್ಸ್ ಮಾಡ್ತೇನ್ರಿ ನಾನು. 3 ತಿಂಗಳು ಬ್ಯಾಚ್ ರೀ. 6 ತಿಂಗಳ ಹಿಂಗ್ ವರ್ಷ ಹಿಡಿದಿಲ್ರಿ. ಅಂದ್ರ 6 ತಿಂಗಳು ವರ್ಷ ಕಟ್ಬೇಕು ಅನ್ನೋದು ಇರೋದ್ರಿ. ನಮ್ಗೆ ಇದ್ರಾಗ ಸೆಟ್ ಆಗೈತ್ರಿ. ಒಟ್ಟ ಈಗ ಮರಿ ತರೋದು 3 ಭಾಳ 2 ತಿಂಗಳು ಹಿಡಿದು 3 ತಿಂಗಳು ಒಳಗ್ರಿ. 2 ತಿಂಗಳ 2 ತಿಂಗಳು ಹೆಚ್ಚು ನಾನು ಮಾರ್ಕೆಟ್ ಆಗೋದು ನಾವು ಅಷ್ಟ. ಒಟ್ಟಿಗೆ ಒಂದು 100 ತಿಂಗಳು ಹಾಕಿರ್ತೇನ್ರಿ. ಇದಕ್ಕೆ ಮಾಡ್ಕೊತ ಹೊಂಟ್ರನ್ರಿ. ಫುಡ್ ಖರ್ಚು ಕಮ್ಮಿ ಆಗುತ್ತೆ. ನಾ ಈಗ ಆ ಫೀಡ್ ಬಿಟ್ರೆ ಮಾರ್ಕೆಟ್ ಒಳಗೆ ಆ ಫೀಡನ್ನು ನಾನು ಲೈಕ್ ಮಾಡಿಲ್ಲ, ತಂದೂ ಇಲ್ರಿ. ಅದೊಂದು ಹಾಕತ್ತ ಲಾಸ್ಟ್. 2 ವರ್ಷದಿಂದ ಫೀಡ್ ಯೂಸ್ ಮಾಡಾಕ್ತೀರ ಅದನ್ನ ನೀವು? ಒಂದು 1.5 ವರ್ಷ ಆತ್ರಿ ನಾ. ಮೊದಲೊಂದು 5-6 ತಿಂಗಳು ಅಲ್ಲಿ ಹಾವೇರಿ ಫುಡ್ ಯೂಸ್ ಮಾಡಿದ್ರಿ. ಅದು ನಮಗೆ ಏನಾಯ್ತು ಮಾರ್ಕೆಟಿಂಗ್ ಭಾಳ ಕಾಸ್ಟ್ಲಿ ಬೆಳಕತ್ರಿ. 2400 ರೂಪಾಯಿ ಚೀಲ ತಂದು ಇಳ್ಸಾಕತ್ತಾರ ನಮ್ಗೆ. ಅಂದ್ರೆ 4800 ರೂಪಾಯಿ ಪ್ಯಾಕೆಟ್ ಕಿಲೋಲ್ ಬೆಳಕತ್ತಿ. ಅದನ್ನೆಲ್ಲ ಲೆಕ್ಕ ಹಾಕಿದಾಗ ನಮ್ಗೆ ಅಷ್ಟದು ರಿಸಲ್ಟ್ನು ಕೊಡ್ತೀವಿ. ರಿಸಲ್ಟ್ ಕೊಡ್ಲಿಲ್ಲ ಅನ್ನಂಗಿಲ್ಲ, ಸ್ವಲ್ಪ ಕಮ್ಮಿ ಕೊಡ್ತೀವಿ. ಮುಂದೆ ನಮ್ಗೆ ಖರ್ಚು ಭಾಳ ಆಕತಿ. ಅದಕ್ಕೊಂದು ಯಾವ ಲೆವೆಲ್ಗೆ ಅಂದ್ರೆ ಫೀಡ ಬೇಡ ಅನ್ನೋ ಲೆಕ್ಕಕ್ಕೆ ಬಿಟ್ಟಿವಿ. ಒಂದು ಕಾಳಿಮೆ ಹೊಂಟ್ಲಿ ಅದು ಒಂದು ಸ್ವಲ್ಪ ನಮ್ಗೆ ತಟ ಸಿಡಿಯಾಕತ್ತಿ. ಮರಿ ಜಲ್ದಿ ಬರಲಿಲ್ಲ. ಅರ್ಥ ನೋಡ್ದಂದ್ರೆ ಅದು ನಮ್ಗೆ ಇಲ್ಲಿ ಯಾವ್ದೋ ತಕ ಗುಳಿಗಪ್ಪ ಅಂತೇಳಿ ಅವರು ಫೀಡ್ನವ್ರು ಪರಿಚಯ ಆದ್ರೆ ಆ ನಂತರ ಅದ್ರ ನಾವು ಯಾವ ಕ್ವಾಲಿಟಿ ಅಂತ ನೋಡ್ಕೊಂಡು ಕೇಸಿಂದ ಒಂದು ಬೀಡ್ ಹಾಕಿವಿ. ನಮ್ಗೆ ಚಲೋ ರಿಸಲ್ಟ್ ಕುಂತಿ ನಾವೀಗ ಅದನ್ನ ಉಪಯೋಗ ಮಾಡ್ತೀವಿ. ಬೇರೆ ಫೀಡ್ ಅಂತೂ ಉಪಯೋಗ ಮಾಡಂಗಿಲ್ಲ. ತೂಕ ಹೆಂಗೆ ಬರೋದ್ರೆ ನಾ ಫೀಡ್ ಅದು ತೂಕ್ರಿ ಈಗ ಬಂದ ಮರಿ ಭಾಳ ನಾವು 2.5 ಹಿಡಿದು 3 ತಿಂಗಳ ಮಟ ಮರಿ ತಂದಿರ್ತೀವಿ. ಸಣ್ಣ ಸಿಗೋದ 2.5 ತಿಂಗಳ 3 ತಿಂಗಳ ಮರಿ. ಅದ್ರ ಮ್ಯಾಗಂತೂ ನಾವು ಮರಿನ ತರಂಗಿಲ್ಲ. ತಂದಾಗ ಎವರೇಜ್ 15-16 ಇರ್ತಾವ್ರಿ. ಒಂದು 20 kg ಮರಿ ಸಿಗಂಗೇ ಇಲ್ಲ ನಮ್ಗೆ. ಅದು 1 ತಿಂಗಳ ಮಟ ತೂಕ ಮಾಡಂಗಿಲ್ಲ ನಾವು. ಮುಂದೆ 1 ತಿಂಗಳು ಬಿಟ್ಟು ಒಂದು ತೂಕ ಮಾಡಿದ್ರೆ 1 ತಿಂಗಳಿಗೆ ನಾನು ಒಂದು 2 ಸಲ ಚೆಕ್ ಮಾಡಿದ್ರೆ 1 ತಿಂಗಳಿಗೆ 8 kg ಬರುತ್ತೆ ಮರಿ. 1 ತಿಂಗಳಿಗೆ 8 kg? 1 ತಿಂಗಳಿಗೆ 8 kg ಬರುತ್ತೆ. ಅದು 8 kg ಹೆಂಗ್ ಬೆಳೆದ ಅಂದ್ರೆ ಒಂದು 50 ಮರಿ ಒಳಗೆ ಒಂದು 20-30 ಮರಿ ಬೆಳೆಯುತ್ತೆ. ಹಂಗೆ ಆಲ್ ಎವರೇಜ್ನ ಒಂದು 6-7 kg ಮಟ ಕುಂದಿರುತ್ತೆ. ಚಲೋ ತಂಗ ನಾವು ಅದ್ರೊಳಗೆ ಮೇಂಟೆನ್ಸ್ ಮಾಡ್ಕೊಂಡೆ ಅಂದ್ರೆ ಪ್ರತಿ ತಿಂಗಳು ಕುಂದಿರುತ್ತೆ. ಪ್ರತಿ ತಿಂಗಳು ಅಂದ್ರೆ ಈಗ ಮರಿ ಸ್ಟಾರ್ಟಿಂಗ್ ತಂದು ಕೂಡಲೇನ 1 ತಿಂಗಳು ಅಷ್ಟು ಕುಂದ್ರಂಗಿಲ್ಲ. ಅಷ್ಟೇ ಭಾಳ 3 ಅಂದ್ರೆ ಮೆಟ್ಟ ಆಗ್ಬೇಕಾದ್ರೆ 15 ದಿನ ಹೋಗಿರುತ್ತೆ. ಅದು ಮೆಟ್ಟ ಆಗ್ಬೇಕಾದ್ರೆ 1 ತಿಂಗಳು ಏನಲ್ಲ ಭಾಳ kg 2 kg ಅಷ್ಟೇ ಬೆಳಿತಾರೆ ಬೇಕಾದಲ್ಲಿ ಅವ್ರು. ಅಂದ್ರೆ 15 ಮೆಟ್ಟ ಆಗ್ಬೇಕಾಗತ್ತೆ. ಈ ವಾತಾವರಣ ತುಂಬ್ಕೋಬೇಕು. ಆ ನಂತರ ಒಂದು ಮರಿ ತಂದು 1 ತಿಂಗಳ ಮ್ಯಾಗ ಬೆಳೆಯಕ್ಕೆ ಸ್ಟಾರ್ಟ್ ಆಗತ್ತೆ. 1 ತಿಂಗಳಿಗೆ 8 kg ನಾ ಬೆಳೆದ್ ನನ್ನ ಫಾರ್ಮ್ದೊಳಗೆ ಬೆಳೆದಾವ. ಅವು ಬೆಳೆದನದಾವ. ಅವು ನಮ್ಮ ಮರಿ ಕಡೆ ಇದ್ವೇನದಾವ. ಮುಂದೆ ಮಾರ್ಕೆಟಿಂಗು ಭಾಳ ಚಲೋ ಆಗೈತೆ. ಅಂದ್ರೆ 15 kg ಮರಿ ತಂದು 35 kg ಮರಿ ತೂಕ ಬಂತ್ರಿ. 2 ದಿವಸಕ್ಕೆ ಏನದು? ಅದು 2.5 ತಿಂಗಳಿಗೆ ಬಂತು. 2.5 ತಿಂಗಳಿಗೆ 35 kg ತೂಕ ಬಂತು. ನಾನು ಎಲ್ಲಿ ಅಂದ್ರೆ ಕುಂಕುಮ ಬೆಳೆಯಿಂದ ಮರಿ ತಂದಿದ್ದೆ. ಭಾಳ ಅಂದ್ರೆ ಒಂದು 15 kg ಎವರೇಜ್ ಇತ್ತು ಅದು. ಭಾಳ ಸಣ್ಣ ಮರಿ ಇದ್ದವು. ಹಿಂಗಾಗಿ ಮುಂದೆ ಒಂದು ತಿಂಗಳು ಬಿಟ್ಟು ನೀಡಿ ಅದನ್ನೇನು ತೂಕ ಮಾಡಲಿಲ್ಲ ನಾನು. ಮಾಡಲಿಲ್ಲ. ಹಂಗ ಎಲ್ಲ ಮರಿ ಮೆಟ್ಟದು ಎಲ್ಲ ನಡೀತಿ. ಮುಂದೆ ಏನ್ ಮಾಡೇನ್ರಿ ಮುದ್ದಮ್ ನೋಡ್ಬೇಕಂತೇಳಿ ಒಂದಿಷ್ಟು ಮರಿಗಳು ತೂಕ ಮಾಡಿದ್ವಿ. ಒಂದು 2% ತೂಕ ಮಾಡಿಕೆಸಿಂದ ಮುಂದೆ 1 ತಿಂಗಳು ಬಿಟ್ಟು ತೂಕ ಮಾಡಿದಾಗ 8 kg ಬೆಳಿತಿಲ್ಲ. ಹಂಗ 2.5 ತಿಂಗಳಿಗೆ ಅಂದ್ರೆ 35 kg ತೂಕ ಕುಂತ. ಅದು 35 kg ತಗೊಂಡು ಅವಾಗ ನನಗೆ ಪಕ್ಕ ಬರ್ತಾತ್ರಿ. ಈ ಫೀಡ್ನು ರಿಸಲ್ಟ್ ಚಲೋ ಐತಿ. ನಾ ಇದ್ರೊಳಗನ ಹೋಗ್ಬೇಕು. ಇನ್ನು 6 ತಿಂಗಳು ವರ್ಷದ ಬ್ಯಾಚ್ ಗಾಡತ್ತೇಳಿ ಇದ್ರೊಳಗೆ ಮುಂದುವರ್ಸ. ಅಂದ್ರೆ ಈಗ ಏನಾದ್ರಿ ಖರ್ಚು ಭಾಳ ಬರತ್ರಿ. ನಮಗ ಮರಿಗೆ 1,000 ರೂಪಾಯಿ ಉಳಿದ್ರು ಕಮ್ಮಿ ಐತಿ. ಖರ್ಚ 1,000 ಆದ್ರೆ 2,000 ರೂಪಾಯಿ ಆದಾಯ ಉಳಿದ್ರೆ ಮಾತ್ರ ಇದ್ರ ನಾವು ಬರ್ಬೇಕು ಚಾನ್ಸ್ ಇಲ್ಲ. ಅದ್ರ ಸಲುವಾಗಿ ಖರ್ಚು ಕಮ್ಮಿ ಆಗ್ಬೇಕು, ಆದಾಯ ಬರ್ಬೇಕಂತಂದ್ರೆ ನಾವು ಕರೆಕ್ಟಾಗಿ ಇದ್ರೊಳಗೆ ಮರಿ ತರೋದ್ರಾಗ ಕೊಡೋದ್ರಾಗ ಮಾರ್ಕೆಟ್ ಮಾಡೋರ ಭಾಳ ಟೆಕ್ನಿಕಲ್ ಐತ್ರಿ. ಮುಂದೆ ಬೆಳೆಸೋದ್ರಾಗ ಭಾಳ ಟೆಕ್ನಿಕಲ್ ಐತಿ. ಸುಮ್ಮನೆ ನಾವು ಏನಾರ ಹಾಕಿ ವಾದ ಕೆಲಸ ಇರ್ತದೆ. ಮತ್ತು ಅತಿ ಪೀಡನ ಹಾಕ್ತೀವಿ ಅಂತೇಳಿ ಒಬ್ರು ಹೇಳ್ತಾರೆ ನಮಗೆ. ಭಾಳ ಪೀಡ ಹಾಕ್ತಿರು ನಾವು, ಚಪ್ ಪೀಡ ಹಾಕ್ತೀವಿ ರಿಜೆಕ್ಟ್ ಬರೋದು ಅಂತ ಹೇಳ್ತಾರೆ. ಅದು ಬರಂಗಿಲ್ಲ. ಅದ ಈಗ ಕೆಲವ್ರು ಏನ್ ಮಾಡ್ತಾರೆ ಬರೀ ಪೀಡ್ ಅಟ್ಟ ಸುರಿತೀವಿ ನಾವು. ಅಂದ್ರೆ ಈಗ ನಾವು ಬೇರೆ ಪೀಡ್ ತಗೊಳ್ಳೋರ್ನ ಈಗ ಫಾರ್ಮ್ ಅವ್ರು ಕಾಂಟ್ಯಾಕ್ಟ್ ಮಾಡೋಣ. ಪೀಡನ ಸುರಿತೀವಿ ನಾವು, ಡೈರೆಕ್ಟ್ ಫೀಡ್ ಹಾಕ್ತಿವಿ ಅಂತ ಹೇಳ್ತಾರೆ. ನೀವು ಯಾವ ತರ ಮಾಡ್ತೀರಿ? ಏನು ಅದಕ್ಕೆ ಅದರದೇ ಆತಕ್ಕ ನಿಮ್ ಯಾವ್ದಾರ ಮುಂಜಾನೆ ನುಚ್ಚು ಗೋಧಿ ಏನೋ ಮಿಕ್ಸ್ ಮಾಡ್ತೀರಿ? ಡೈರೆಕ್ಟ್ ಫೀಡನ್ನ ಹಾಕ್ತಿರಿ ನೀವು? ಇಲ್ಲ, ನಾವು ಡೈರೆಕ್ಟ್ ಫೀಡ್ ಹಾಕಂಗಿಲ್ಲ. ಡೈರೆಕ್ಟ್ ಫೀಡ್ ಹಾಕೋದ್ರಿಂದ ಏನಾಗತ್ತೆ, ಅದ್ರೊಳಗೆ ಯಾವುದೋ ಫೀಡ್ ಅಂದ್ರೂ ಸ್ವಲ್ಪ ಹೈ ಪವರ್ ಇರತ್ತೆ ರೀ. ಅದು ಡೈರೆಕ್ಟ್ ಮರಿ ಮೇಲೆ ನಮ್ಮ ಬೆಳಗತ್ರಿ. ಅದು ನಾವೇನ್ ಮಾಡ್ತೀವಿ, ಫೀಡ್ ಒಂದು 25 ಮರಿ ಇತ್ತಂದ್ರೆ
ಒಂದು ಕಾಣಿಕೆ 25 ಮರಿ ಇತ್ತಂದ್ರೆ ಒಂದು ಹೊತ್ತಿಗೆ 2 ಸೇರ್ ಫೀಡ್ ಹಾಕ್ತೀವಿ ನಾವು. ಆ ನಂತರ ಗೊಂಜಾಳ ಹಿಂಡಿ ಮತ್ ನಾವು ಬೇರೆ ಧಾನ್ಯಗಳಿದ್ರೆ ಅವ್ನು ಕೂಡಿಸ್ತೀವಿ ನಾವು. ಡೈರೆಕ್ಟ್ ಫೀಡ್ ಅಂತೂ ನಾವು ಕೊಡಂಗೇ ಇಲ್ಲ. ಒಬ್ಬೊಬ್ರು ಫೀಡ ಕೊಟ್ಟು ಮಾರ್ತೀವಿ ಅಂತ ಹೇಳ್ತಾರೆ, ಅವ್ರ ಖರ್ಚು ಹೆಂಗಾಗುತ್ತೋ ಅವ್ರಿಗೆ ಗೊತ್ತ್ರಿ, ನಮಗೆ ಅದು ಸರಿ ಅನಿಸಿಲ್ಲ. ಮತ್ತೆ ಖರ್ಚು ಭಾಳ ಬರುತ್ತೆ. ಫೀಡ್ ಡೈರೆಕ್ಟ್ ಹಾಕೋದ್ರಿಂದ ಖರ್ಚು ಭಾಳ ಬರುತ್ತೆ. ನಾ ಹೆಂಗ್ ಬ್ಯಾಲೆನ್ಸ್ ಆಕತ್ತದ? ಆಗಂಗಿಲ್ರಿ. 40 ರೂಪಾಯಿ ಕೆಜಿ ನಮಗ ಫುಡ್ ಬಿದ್ರೆ ಅದನ್ನ ನಾವು ಡೈರೆಕ್ಟ್ ಹಾಕಿವಿ ಅಂದ್ರೆ ಅದು ಮರಿ ಹೊಟ್ಟೆ ತುಂಬಂಗಿಲ್ಲ. ಇದು ಮರಿ ನೀವು ಬೇಕಾದಷ್ಟು ಹಾಕ್ರಿ, ನೀವು ಹೊಟ್ಟೆ ಅಳ್ಳಿ ಬರೋಕ್ ಮರಿಗಳು. ಫೀಡ ಕರೆಕ್ಟ್ ಹಾಕಿದ್ರೆ ಬೋಕ್ ಬಿದ್ದಾವ ಮರಿ ಬರಂಗಿಲ್ರಿ. ಸೈನಿಂಗ್ ಬಂದ್ರು ತೂಕ ಬರಂಗಿಲ್ರಿ. ನೀವ್ ಫೀಡ್ ಹಾಕೋದ್ರಿಂದ ಸೈನಿಂಗ್ ಬರೋದ್ ಮರಿ ತೂಕ ಬರ್ಬೇಕು. ತೂಕ ಬರ್ಬೇಕಾದ್ರೆ ಇವಕ್ಕೆ ಅದ್ರ ತಕ್ಕಂತೆ ಕಾಳು ಹಾಕ್ಬೇಕು, ಹೊಟ್ಟೆ ಹಾಕ್ಬೇಕು, ಸಿಕ್ಕಾಪಟ್ಟೆ ಹಾಕ್ಲೇಬೇಕ್ರಿ. ಅದು ತುಂಬಾ ದೇಶದಾಗ ಬರುತ್ತೆ. ಬರೇ ಪೀಡ ಅಷ್ಟ ಅಂದ್ರೆ ಅದು ಬರಂಗಿಲ್ಲ. ಮತ್ ಪೀಡ ಅಷ್ಟ ಹಾಕಿ ತಗೋತೀವಿ ಅಂದ್ರೆ ಅದು ಖರ್ಚು ಭಾಳ ಆಗತ್ತ. ನಾವಂತೂ ಹಾಕಿಲ್ರಿ. ಗೊಂಜಾಳ, ಪೀಡು, ಸಿಂಗಾರ ಹಿಂಡಿ ಕಣ್ಣಿ, ಮುಂದೆ ತೊಗರಿ ಬೇಳೆ ಅಂತ ಸಿಗತ್ತೆ ನಮ್ಮ ಕಡೆ. ತೊಗರಿ ಬೇಳೆ ಒಳ್ಳೆ ಏನ ಬೇರೆ ಬೇರೆ ಕಾಳುಗಳು, ಕಡ್ಲಿ ಸಿಗ್ಲಿ, ನಮ್ಗೆ ಸುಯ್ಯ ಸಿಗ್ಲಿ, ಏನ್ ಸಿಕ್ಕರು ಹಾಕ್ತಿವಿ. ಸಿಗ್ಲಿಲ್ಲ ಅಂದ್ರೆ ಗೊಂಜಾಳ, ಪೀಡು, ಸಿಂಗಾರ ಹಿಂಡಿ 3 ಇಷ್ಟ ರೀ. ಅತಿ ಪೀಡ್ ಹಾಕಿದ್ರೆ ಉಪಯೋಗಿಲ್ಲ. ಮತ್ತೆ ಒಬ್ಬೊಬ್ರು ಏನ್ ಹೇಳ್ತಾರೆ, ನಮಗೂ ಅಂದ್ರೆ ಒಂದು 2-3 ಕಂಪ್ನಿ ಇಲ್ಲ ಸ್ವಲ್ಪ ಪೀಡ್ ಹಾಕಿದ್ರೆ ಭಾಳ ರಿಸಲ್ಟ್ ಬರುತ್ತೆ ಅಂದ್ರೆ ನಾವು ಹಾಕಂಗಿಲ್ಲ. ನಮ್ಗೆ ಖರ್ಚು ಭಾಳ ಬರೋದ್ರಿ. ನಾವು ಇಷ್ಟ ಹಾಕೋದ್ರಿಂದ ಈ ಫೀಲ್ಡ್ನಿಂದ ನಮಗೆ ರಿಸಲ್ಟ್ ಬರೋದೈತಿ. ನಮ್ಮ ಮರಿಗಳು ಪ್ರೊಟೀನ್ಗೂ ಬರ್ತಾವೆ. ಇವೆಲ್ಲ ಇರ್ತಂದು ಭಾಳ ತಿಂಗಳಿನಾಗ 10 ದಿನ ಆತ್ರಿ. ಇನ್ನು 1 ತಿಂಗಳಾದ್ರೆ ಮಾರ್ಕೆಟಿಗೆ ಹೋಗತ್ತರ ಮರಿ. ಎಷ್ಟು ರೇಟ್ ಕೊಡ್ತಿರ್ತೀರ? 2 ತಿಂಗಳಿಗೆ ಎಷ್ಟು ರೇಟಿಗೆ ಮಾರ್ತೀರಿ ನೀವು? ಅಣ್ಣ ಈಗ ಇವು ಕುಂಕುಮ ಪಳೆದ ತಂದಿವ್ರಿ. ಇವು ಕನ್ಮರಿ, ಈ ಕನ್ಮರಿ ಆ ಪರ್ಸನ್ ಕನ್ಮರಿ ಇವು 6,500 ಬಿದ್ದಾವ್ರಿ. 6,500 ರೂಪಾಯಿ 6,000 ಬಿದ್ದಾವ್ರಿ. ಮುಂದೆ ಈಗ ಬಾಳಾರ 2 ರಿಂದ 2.5 ತಿಂಗಳು ಹಿಡಿತೀವ್ರಿ. ನಾವು 11 ಮ್ಯಾಗ ಬಂದ್ರೆ ಮರಿ ಬಿಡ್ತೀವ್ರಿ. 11 ಈಗ ಮೊನ್ನೆ ಬೀಡಂದ್ರು 12 ಮ್ಯಾಗ ಮರಿ. ಈಗೂ ಅದ ಲೆಕ್ಕ ಐತಿ. ಇನ್ನೊಂದು 1.5 ತಿಂಗಳಾದ್ರೆ ನಾವು 12,000 ಮಾಡ್ಬೇಕು ಲೆಕ್ಕ ಐತಿ. ಒಟ್ಟು 11 ಮ್ಯಾಗ ಬಂದ್ರೆ ನಮಗೆ ಪ್ರೋಟ್ ಆಗತ್ತೆ. ಎಲ್ಲ ಫೀಡು ನಿಮ್ದು ಕಾಳಿನ ಖರ್ಚು ಎಲ್ಲ ತೆಗೆದ ಒಂದ್ ಮರಿಗೆ ಎಷ್ಟು ಉಳಿದಿದ್ರಿ? ನಾವು ಮರಿಗೆ 2,000 ಉಳಿತೈತಿ. ಒಂದ್ ಮರಿಗೆ 2,000 ಉಳಿತೈತಿ. ಒಮ್ಮೆ ಒಂದೊಂದ್ ಸಾರಿ ಹೆಚ್ಚು ಉಳಿತೈತಿ. ನಾವು ಮಾರ್ಕೆಟ್ ಮಾಡಿದಂಗೆ 2,000 ಸಾವಿರ 2,000 ಅಂತ ಉಳಿತೈತ್ರಿ. ಭಾಳ ಇನ್ನೊಂದು ಏನಾಗದ್ರಿ, 2,000 ಉಳಿದ್ ನಾ ರಗಡ್ ತರ ಎಲ್ಲಾ ಕಡೆ ಎಲ್ಲಾ ಮಂದಿ ಬಾಯಿಗ್ಲಿಕ್ಕೆ ಏನ್ರಿ ಇದನ್ನು ನೋಡಿನಿ ತಪ್ಪು ಸಂದೇಶ ಕೊಡತ್ತಾರ್ರಿ ಜನ. ತಪ್ಪು ಸಂದೇಶ ಕೊಡ ಈಗ ಮಾಡುವಂತ ಯುವ ಜನತೆಗೆ ಇದರಲ್ಲಿ ಲುಕ್ಷಾಣ ಇಲ್ಲ, ಲಾಭ ಅಂತ ಹೇಳ್ತಾರೆ. ಅದು ಬಹಳ ತಪ್ಪೈತ್ರಿ ಕೆಲಸ. ಇದ್ರಂತ ಲಾಭ ಯಾವ್ದಲ್ಲ, ಇದ್ರಂತ ಲುಕ್ಷಾಣ ಯಾವ್ದು. ಮರಿಗೆ 2,000 ಸಿಗ್ಬೇಕಾದ್ರೆ ನಾವು 1,500 ರೂಪಾಯಿ ಮರಿಗೆ ಖರ್ಚು ಮಾಡ್ಬೇಕು. ಬಹಳ ಆಳವಾಗಿದ್ರ ಇವಾಗ ಮಾತ್ರ 2,000 ರೂಪಾಯಿ ಸಿಗ್ತಲ್ಲ, ಸಿಗಂಗಿಲ್ರಿ. ಅದಕ್ಕೆ ಮುಂದ ಈಗ ಜನ ಏನ್ ತಿಳ್ಕೋದತಿ, ಎಲ್ಲಾರು ಇದ ಪೀಳಿಗೆ ಬರಾಕೈತಿ ಬಿಡತಿ. ಹುಡುಗ ನೋಡುದು ಇದನ್ನ ಮಾಡ್ಬೇಕಂತ ಬರ್ತಾರ. ದಯವಿಟ್ಟು ಅವ್ರಿಗೆ ಏನ್ ಹೇಳುದಪ್ಪ ಅಂತಂದ್ರ, ನಿಮ್ ಕಡೆ ದುಡ್ಡಿದ್ರೆ ಯಾವ್ದಕ್ಕಾರ ತೊಡಗಿಸ್ಕೋರಿ. ನೀವು ಹಾಳಾಗಿದ್ರ ದುಡಿತೀನಂದ್ರ ಈ ಪೀಳಿ ಬರೀಲಿಕ್ಕ ದಯವಿಟ್ಟು ಬರಾಗ. ಏನೋ ಒಂದ್ ನಂಬ್ಕೊಂಡು ಸುಮ್ಮ ರೊಕ್ಕ ಹಾಕಿ ಮೋಸ ಆಗಿ ಇದರಿಂದ ಈ ಲಕ್ಷ್ಮೀನಂದ್ರೂ ಮೋಸ ಇಲ್ಲ, ನಾವು ದುಡಿಲಾರ್ದ ಮೋಸ. ಇಷ್ಟ ಮಾರ್ಕೆಟಿಂಗ್ ಮಾಡೋದ ಬಾಳ್ ಕಟ್ಟೈತಿ. ಮಾರ್ಕೆಟಿಂಗ್ ಮಾಡೋದು ಮರಿ ತೋರು ಬಾಳ್ ಕಟ್ಟೈತಿ. ಆ ನಂತರ ನಡು ದಲಾಲ್ಗಳು ಬಾಳ ಹೊರಟ ಕೊಡ್ತಾರೆ. ಮರಿ ತೊಳೋಗವ್ರ ಕೊಡುವಾಗವ್ರ ಮುಂದ ಈ ಫೀಡ್ ಕರೆಕ್ಟ್ ಸಿಗಂಗಿಲ್ಲ. ನಮಗೊಮ್ಮೆ ಕಾಳಿನ ಕೊರತೆ ಆಗಿರತ್ತಿ, ಹೊಟ್ಟಿನ ಕೊರತೆ ಆಗಿರತ್ತಿ. ಎಲ್ಲಾ ಮ್ಯಾನೇಜ್ ಮಾಡ್ಕೊತ ಹೋಗೋ ಶಕ್ತಿ ಇದ್ರೆ ಮಾತ್ರ ಇದಕ್ಕೆ ಮಾಡ್ಬೇಕು, ಇಲ್ಲ ಮಾಡಂಗಿಲ್ಲ. ಯಾಕಂದ್ರೆ ಸುಮ್ಮನೆ ನಾವು ಮಾಡಿ ಆಳಸ್ತೀವಿ ದುಡ್ಡು ಐತಿ ಅಂತಂದ್ರೆ ಅದು ಹೋಗತ್ತೆ. ನಾವ ನಿಂತ ಮಾಡೋದಕ್ಕೆ ಒಂದ್ ಮರಿಗೆ 2,000 ರೂಪಾಯಿ ಉಳ್ಕೋಬೇಕಾದ್ರೆ 2.5 ತಿಂಗಳು ಕಷ್ಟ ಪಡ್ಬೇಕು, ಇಲ್ಲ ಸಿಗಂಗಿಲ್ಲ. ಈಗ ಏನ್ ಮಾಡ್ತಾರ ಎಲ್ಲರೂ ಲಾಭ ಐತೆ ಅನ್ನೋದು ಇದ ಪಿಡಿ ಬರೋದು, ಒಬ್ಬೊಬ್ರು ಲುಕ್ಷಾನೆ ಫಾರ್ಮ್ ಕದಾಕ. ಹೌದೌದು. ಈ ಮರಿ ಸಾಕಾಣಿಕೆ ಫೀಲ್ಡ್ ಬಂದ್ ಕಿಸಿಂದ ಎಲ್ಲಾ ಲುಕ್ಷಾನ ಆದವರು ಅದಾರ, ಬಹಳ ಜನ ಅದಾರ. ಹೌದು. ಮತ್ತೆ ಇದು ಶೈನಿಂಗ್ ಗಿನಿಂಗ್ ಏನಾರ ವ್ಯಾಪಾರಸ್ಥರು ಏನಾರ ಇದ್ ಮಾಡ್ತಾರ ಈ ಫೀಡ್ ಹಾಕೋದ್ರಿಂದ, ಹೈಟೆಕ್ ಫೀಡ್ ಹಾಕೋದ್ರಿಂದ? ಅದೇನಿಲ್ರಣ, ಸೈನಿಂಗ್ ನೋಡ್ತದ್ರಿ. ಅಂದ್ರ ಸೈನಿಂಗ್ ಯಾಕ ಚಂದಸ್ ಕಟ್ಟ ನೋಡ್ತಾರ್ರಿ. ಕಟ್ಟಗರು ಒಯ್ಬೇಕಾದ್ರೆ ನಾವು ಮಟನ್ ಪ್ರಪೋಸ್ ಕೊಡ್ತೀವಿ. ಆಳವ್ರು ನೋಡ್ಬೇಕಾದ್ರೆ ಸೈನಿಂಗ್ ನೋಡ್ತಾರೆ, ಮರಿ ಚಂದ ನೋಡ್ತಾರ, ನಡ ಇರ್ಲಿಕ್ಕೂ ನಡೀತಾರ. ಈಗ ನಾವು ಮಟನ್ ಪ್ರಪೋಸ್ ಕ್ಯಾನ್ ಮರಿ ಅಷ್ಟು ಮಟನ್ ಪ್ರಪೋಸ್ ಕೊಡ್ತೀವಿ ನಾವು. ನಡ ಹೊಡೆದ್ರ ಕಟ್ಟಗ ಮರಿ ಬಿಟ್ಟು ನಡ ಗಟ್ಬೇಕು ಅವ್ರಿಗೆ. ಹೆಂಗಾರ ಹಾಕಿರ್ಲಿಲ್ಲ ಮರಿ ತೂಕಿತ ತೂಕದ ಲೆಕ್ಕ ಹಾಕೊಂಡು ಒಯ್ತಾರ ಅವ್ರು. ನಾವ್ ಇವ್ನ್ ಕೊಡೋದ ಮಟನ್ ಪ್ರಪೋಸ್ ಕೊಡ್ತೀವಿ. ಇವ್ನ್ ನಾವು ಸೈನಿಂಗ್ ಬಂದ್ರು ಅಷ್ಟೇ, ಬರ್ಲಿಕ್ಕೂ ಅಷ್ಟೇ. ಮರಿ ಸೈನಿಂಗ್ ಗ್ಯಾರಂಟಿ ಬರುತ್ತೆ. ಇವು ಫೀಡ್ ಟಾನಿಕ್ ನಾವು ಈ ಕರೆಕ್ಟ್ ಆಗಿ ಹೊಟ್ಟ ಮೇಂಟೈನ್ ಮಾಡ್ಕೊತ ಹೋದ್ವಿ ಅಂದ್ರೆ ಸೈನಿಂಗ್ ಬರೋದಾದ್ರೆ ನಡ ಬರ್ಬೇಕು. ಮೇನ್ ತೂಕ ಅಂದ್ರೆ ಈ ಜೋಳ ತೂಕಕ್ಕೆ ಈ ಪ್ರೋಟೀನ್ ಬರ್ಬೇಕು. ಇದು ಯಾವಾಗಿದ್ರು ಈ ಡಿಮಾಂಡ್ ಹೈಸ್ಟ್ ಈ ತರ ಸೈನಿಂಗ್ ಬರ್ಬೇಕು, ನಡಾನು ಬರ್ಬೇಕು, ಮ್ಯಾಚ್ ಹೋಗಿ ಬರ್ಬೇಕು. ಅದ ಅವಾಗ ಮರಿ ಮಾಡ್ಬೋದು. ಅಷ್ಟೊಳಗ ಈ ಮರಿ ಅಷ್ಟು ಮಾಡಿ ಆಗ್ತಿರಂಗಿಲ್ಲ.
ಬರೀ ಚೌಕ ಹಬ್ಬ ಬೀಸ ಬತ್ತಪ್ಪ ಅಂದ್ರೆ ಚೌಕ್ ಬರ್ಬೇಕು. ಹಾ. ಈಗ ಅದು ಏನಾಗತ್ರಿ 25 ತೂಕ ಐತ್ರಿ ಈಗ. ಹಾ ಈಗ ಒಂದು ತಿಂಗಳಿಗೆ 35 ಕೆಜಿ ಬೆಳೆದ್ ಬಿಡ್ತೀರಿ ಈಗ. ಒಂದ್ ತಿಂಗಳ 25 ಕೆಜಿ ಒಂದ್ ತಿಂಗಳಿಗೆ 8 ಕೆಜಿ ಬೆಳಿತಾವ್ರಿ. ಈ ಟೈಮ್ ವಸ್ತು 8 ಕೆಜಿ ಬೆಳಿತಾವ್ರಿ. 8 ಕೆಜಿ ಬೆಳಿತಾರ. ನಾವು ತೂಕ ಮಾಡಿ ನೋಡಿ ಬಿಟ್ಟಿವ್ರಿ ಕಂಡೀಷನ್ ಬೆಳೆತಾವ್ರಿ ಸ್ವಲ್ಪ ಇತ್ತು. ಇವು ಏನದಾವ್ರಿ ಇವು ಬೆಳೆ ಮರಿ ಮಾರ್ಕೆಟಿಂಗ್ ಇವು ನಾವು ನಡ ಇರ್ಲಿಕ್ಕೆ ಆಳವ್ರು ಹೋಯ್ತಾರೆ. ಇವು ಮೊಟನ್ ಪ್ರಪೋಸಿಗೆ ಕಮ್ಮ, ಆಳವ್ರಿಗೆ ಹೆಚ್ಚು. ಇವಕ್ಕ ಭಾಳ ಬರ್ತೈತಿ. ಲಾಸ್ಟ್ ಕೊನೆಯದಾಗಿ ಪೀಡ್ ಬಗ್ಗೆ ಏನ್ ಹೇಳ್ತೀರಣ್ಣ? ಫೀಡನ ನಾವು ಇಲ್ಲಿ ತನಕ ಯೂಸ್ ಮಾಡಿದ್ ನೋಡ್ಬೇಕಾದ್ರೆ ನಮ್ಗೆ ಯಾವ ಫೀಡನು ಕಂಟಿನ್ಯೂ ಒಂದು ಫೀಡ್ ಹಾಕ್ತಿದ್ದಿಲ್ಲ ನಾವು. ಇಲ್ಲೇ ಮಾರ್ಕೆಟ್ ಕರೂರಾಗೂ ತರ್ತಿದ್ವಿ, ಅದು ನಮ್ಗೆ ಸರಿ ಬಂದಿಲ್ಲ. ಚೆನ್ನಾಗಿ ಒಂದಿಷ್ಟು ತರ್ಸಿ ನೋಡಿ ಒಂದು ತ್ರಾಸ ಆಗ್ತದೆ. ಈಗ ನಾವು ಗುಲ್ಗಂಜಿ ಕಪ್ಪದ ಏನು ನಾವು ಫೀಡ್ ಹಾಕಾಗ್ತಿರೋ ಮೋಕ್ಷಿಕೇಶ್ವರ ಅಂತೇಳಿ ಆ ಫೀಡ್ ಹೊತ್ತು ನಮ್ಮ ಫೀಡ್ ನಾವು ಬಳಸಂಗಿಲ್ಲ. ಅದ ಫೀಡಿಂದ ನಮ್ಗೆ ರಿಸಲ್ಟ್ ಬರೋದಕ್ಕೆ ನಮ್ಗೆ ಖರ್ಚು ಕಮ್ಮಿ ಆಗುತ್ತೆ. ಈಗ ಇದು ಬೇರೆ ಫೀಡ್ ತರೋದು ಅದನ್ನ ಹಾಕ್ರಿ ಶಿಸ್ತ ನಿಮ್ಗೆ ರಿಸಲ್ಟ್ ಬರೋದು ಅಂತ ಹೇಳ್ತಾರೆ, ಅದನ್ನ ಹಾಕಿ ನಮ್ಗೆ ಉಳಿಯಂಗಿಲ್ಲ. ಹಾಕೋದ ಇದನ್ನ 25 ಮರಿಗೆ 2 ಸೇರ್ ಚೆಂದಿಲ್ಲ 2 ಸೇರ್ ಮುಂಜಾನೆ 2 ಸೇರ್ ಹಾಕ್ತೀವಿ, ನಮ್ಗೆ ರಿಸಲ್ಟ್ಸ್ ಕುಂದ್ರಾಗುತ್ತೆ. ಮತ್ತೆ ಇದ್ರೊಳಗೆ ಹಿಂಡಿಕನ್ ಜಾಸ್ತಿ ಇರುತ್ತೆ. ನಾವು ಹಿಂಡಿಕನ್ ಹೊರಗಿನ ತಂದು ಕಮ್ಮಿ ಹಾಕಿದ್ರು ರಿಸಲ್ಟ್ ಕೊಡೋದು. ಹಿಂಡಿಕನ್ ಜಾಸ್ತಿ ಇರುತ್ತೆ. ಹಿಂಗಾಗಿ ಮರಿ ಹಿಂಡಿಕನಿಗೆ ಸೈನಿಂಗ್ ಕೊಡುದು ಇದು ಹೆಚ್ಚಾಗುತ್ತೆ. ಬಟ್ ಫೀಡ್ನ ಕ್ವಾಲಿಟಿ ಅನ್ಸಲ್ರಿ ನಮ್ಗೆ. ಅವರು ಏನಂದ್ರಿ ಮೊನ್ನೆ ನಾವು ಫೀಡಿನ ಫ್ಯಾಕ್ಟರಿಗೆ ಭೇಟಿ ಆದಾಗ ಒಂದ್ ಮರಿ 6 ರಿಂದ 8 ಕೆಜಿ ತೂಕ ಬರ್ತೈತಿ ಒಂದ್ ತಿಂಗಳಿಗೆ ಅಂತ ಹೇಳಿದ್ರಿ ಅವ್ರು. ಅದಕ್ಕೆ ಏನಿಲ್ಲ ಮುದ್ದಾಮ್ ಸಮಕ್ಷ ಮಾಡಿ ನಿಮ್ ಜೋಡಿ ಮಾತಾಡ್ಬೇಕಂತೇಳಿ ಬಂದಿವ್ರಿ ಸರ್. ಇಲ್ಲ ನಾ ಬಂದತ್ರಿ ಅವ್ರ ಫೀಡ್ನ ಅವ್ರು ಏನ್ ಹೇಳ್ತಾರ ಬಿಡ್ತಾರ ಅದ್ ನಮ್ಗೆ ಗೊತ್ತಿಲ್ರಿ. ಅವ್ರ ಫೀಡ್ ಅಂತ ಹೇಳ್ಬೋದ್ರಿ. ನಾನ್ ಹಾಕಿದ ಪ್ರಕಾರನ ನನಗೆ ರಿಸಲ್ಟ್ ಕೊಟ್ಟಿದ್ದೈತ್ರಿ. ಒಂದ್ ತಿಂಗಳಿಗೆ 8 ಕೆಜಿ ಬೆಳೆದಿತ್ತು. ಫೀಡ್ ಯಾಕಂದ್ರೆ ಯಾರು ಫೀಡ್ ನಮ್ಗೆ ಗೊತ್ತಿಲ್ಲ. ನಾ ಫೀಡ್ ಅದನ್ನ ಯೂಸ್ ಮಾಡ್ತಾನೆ, ಅವ್ರ ಮಾಲಕ್ ಎಲ್ಲರೂ ಗೊತ್ತಿಲ್ಲ. ನಮಗ್ ಒಂದ್ ತಿಂಗಳಿಗೆ 8 ಕೆಜಿ ಬೆಳೆದಾವು. ಮತ್ತ ಅದು ಒಂದೇ ಬಿಡದಾಡ ಅಂತ ಈ ಬಿಡು ಚೆಕ್ ಮಾಡತ್ತನ್ರಿ. ಈ ಬಿಡು ಮರಿ ಸೈನಿಂಗ್ ಬರೋದು. ಈ 2-3 ನಾವು ಹಾಕಕತ್ತೆ 1.5 ವರ್ಷ ಆಗ್ತ ಪೂರ್ಣ. ಈಗ ಆಳವಾಗಿ ಅದು ಆ ಫೀಡ್ ಬಿಟ್ಟು ಬೇರೆ ಫೀಡ್ನು ಹಾಕೋದಿಲ್ಲ. ನಂಗೆ ಅದ ಫೀಡ್ ಇಂಟ್ರೆಸ್ಟ್ ಅನ್ಸಿದ್ರೆ ಆ ಫೀಡ್ ತರ್ಸಾಕ. ಮುಂದೆ ಇಲ್ಲೆಲ್ಲ ಬೇರೆ ಫೀಡ್ ತಗೋದಿವ್ರ. ಈಗ ನಾನ್ ಕಂಡ ಮತ್ತು ಒಂದು 7 ಫಾರ್ಮ್ಗಳು ಅದ ಫೀಡ್ ಸುತ್ತಮುತ್ತ ಹೈಟೆಕ್ ಫೀಡ್ ಕೊಡ್ಸಾರಿ. ಅವ್ರ ಅದನ್ನ ತಗೋತಾರ. ನಾನ ತರ್ಸನ್ರಿ. ನಾನು ತರ್ಸಿ ನನ್ನಿಂದ ಅವ್ರು ಕಾಂಟ್ಯಾಕ್ಟ್ ಆಗ. ಅದನ್ನ ಬಿಟ್ಟು ನಾ ಈಗ ಬೇರೆ ಫೀಡ್ ತರ್ಸೋದು ಮತ್ ಬರಾಕತ್ತಿ ಸರಿ ಅನ್ಸಾಕ ಅದನ್ನ ನಾವು ಬಿಟ್ವಿ. ಆ ನೋಡ್ದ ಇಲ್ಲಿ ಗುಲ್ಗಂಜ್ ಫೀಡ್ ನಮ್ಗೆ ಕಾಂಟ್ಯಾಕ್ಟ್ ಆಯ್ತು. ಇದನ್ನ ತರ್ಸಾಕ. ಆಯ್ತು ಓಕೆ ನಮಸ್ಕಾರ. ನಮಸ್ಕಾರ.